ನಾಯಕ ಸಮುದಾಯದಿಂದ ನೀವೇನಾದ್ರು ಕ್ಲೈಮ್ ಮಾಡ್ತೀರಾ ಕೇಳ್ತೀರಾ ಅಂತ ಹೇಳಿ? ನೋಡಿ, ಈಗ ನಾವು ಇದು ಒಂದು ಯಾತ್ರಾ ಮಹೋತ್ಸವ ಪೂರ್ವ ಸ್ವಾಗತಕ್ಕೆ ಬಂದಿದ್ದೀವಿ. ಈಗ ತಾವು ಏನ್ ಕೇಳ್ತಾ ಇದ್ರೆ ಸಚಿವ ಸಂಪುಟದ್ದು ಇದೆಲ್ಲ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ನೀವು ಇಷ್ಟ ದಿವಸ ಎಲ್ಲಾನು ಕೂಡ ಇದನ್ನೆಲ್ಲ ಮಾಡಿದಿರಾ, ಸುದ್ದಿ ಮಾಡಿದಿರಾ, ಎಲ್ಲ ಮಾಡಿದಿರಾ. ಈಗ ನಮ್ಮ ಏನಿದ್ರು ನಡೆ ಹೈಕಮಾಂಡ್ ಮತ್ತು ನಮ್ಮ ಕೆಪಿಸಿಸಿ ಮುಖ್ಯಮಂತ್ರಿಗಳು ಅವರೆಲ್ಲ ಡಿಸೈಡ್ ಮಾಡ್ತಾರೆ. ನಾನ್ ಕ್ಲೈಮ್ ಮಾಡೋದಲ್ಲ, ಅವರು ನಮಗೆ ನೇಮ್ಸ್ ಅಂತ ಕೆಲಸ. ಯಾರು ಸಚಿವರಾಗ್ಲಿಕ್ಕೆ ಸಮಾಜದಲ್ಲಿ ಯಾರಿದ್ದಾರೆ, ಯಾರು ಅವ್ರಿಗೆ ಎಲಿಜಿಬಿಲಿಟಿ ಇದೆ ಅದನ್ನ ನೋಡ್ಬಿಟ್ಟು ತೀರ್ಮಾನ ತಗೊಳ್ತಾರೆ. ನಾಗೇಂದ್ರ ಅವರು ಇಲ್ಲ, ನಾಗೇಂದ್ರ ಅವ್ರನ್ನು ಇದು ಮಾಡಿದ್ದಾರೆ, ರಾಜಣ್ಣ ಅವರು ಇಲ್ಲ, ನಾಯಕ ಸಮುದಾಯದ ನೀವು ಸೀನಿಯರ್ ಇದ್ದೀರಿ ಸರ್, ಹಂಗಾಗಿ ಅಷ್ಟೇ. ಈಗ ಅಲ್ಲ, ಖಂಡಿತವಾಗ ನಾನು ನಿರೀಕ್ಷೆನಲ್ಲಿ ಇದ್ದೀನಿ, ಅದನ್ನ ಕ್ಲೈಮ್ ಮಾಡ್ತೀನಿ ಅಂತಲ್ಲ. ಕ್ಲೈಮ್ ಮಾಡೋದು ಬೇರೆ, ಅವರು ಹೈಕಮಾಂಡ್ ಅವರು, ಕೆಪಿಸಿಸಿ ಅವರು, ಎಲ್ಲ ನಮ್ಮ ಪಕ್ಷದ ಮುಖಂಡರು, ನಮ್ಮ ಜನಾಂಗದವರು ಎಲ್ಲರೂ ಸೇರಿ ನಿರ್ಧಾರ ಮಾಡುತ್ತೆ. ಖಂಡಿತ ನಾವು ಒತ್ತಡ ಹಾಕಂತದಲ್ಲ. ನಂದು ಬಯೋಡೇಟಾ ಎಲ್ಲರೂ ಗೊತ್ತಿರ್ತಕ್ಕಂಥ. ಕೆಪಿಸಿಸಿ ಇರ್ಬೋದು, ಹೈಕಮಾಂಡ್ ಇರ್ಬೋದು, ಎಷ್ಟು ಬಾರಿ ಗೆದ್ದಿದ್ದಾರೆ, ಕಂಟಿನ್ಯೂಸ್ ಆಗಿ ಗೆದ್ದಿದಾರ, ಏನಿದ್ದಾರೆ, ಇವ್ರು ಅದಕ್ಕೆ ಯೋಗ್ಯ ಇದ್ದಾರ, ಕೊಟ್ರೆ ನಿರ್ವಹಿಸ್ತಾರ ಅಂತ ಹೇಳಿ ಅದನ್ನ ಯೋಚನೆ ಮಾಡಿ ಖಂಡಿತವಾಗಿ ಕೊಡ್ತಾರೆ ಅಂತ ನನ್ನ ಭಾವನೆ. ಹೇಳಿದ್ನಲ್ಲ, ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಇದೀನಿ, ಕೊಡ್ಬಹುದು. ಎಲ್ಲರಿಗೂ ಗೊತ್ತಿದೆ. ಈಗ ನಾನು ಹೇಳಿದ್ನಲ್ಲ, ನಮ್ಮ ಕಮ್ಯುನಿಟಿನಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ, 15 ಜನ ನಾವು ರಿಸರ್ವೇಶನ್ ನಲ್ಲಿ 14 ಜನ ಗೆದ್ದಿದ್ವಿ. ರಿಸರ್ವೇಶನ್ ಇಲ್ದಲೆ ಸಾಮಾನ್ಯ ಕ್ಷೇತ್ರದಲ್ಲಿ ಹೋಗ್ತಿದ್ದಾರೆ. ಇವಾಗ ಯಾರೆಲ್ಲ ಸೀನಿಯರ್ ಇದ್ದಾರೆ, ಯಾರೆಲ್ಲ ಅದನ್ನ ನಿರ್ವಹಿಸಂತ ಶಕ್ತಿ ಇದೆ, ಎಲ್ಲಾನು ನೋಡ್ಬಿಟ್ಟು ನನ್ನನ್ನ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿ ನನ್ನ ಭಾವನೆ. ಅಲ್ಲ, ಸಿಎಂ ಬದಲಾವಣೆ ಆದ್ಮೇಲೆ ಸಚಿವ ಸಂಪುಟ ನಾನು ಹೇಳಿದ್ನಲ್ಲ, ಸಿಎಂ ಬದಲಾವಣೆ ಮಾಡೋದು, ಸಿಎಂ ಉಳಿಸೋದು, ಇದು ಮಾಡೋದು ಎಲ್ಲ ನಮ್ಮ ಹೈಕಮಾಂಡ್ ಪಕ್ಷದ ನಿರ್ಧಾರ. ಅದನ್ನ ಸೂಕ್ತ ಸಮಯದಲ್ಲಿ ನಿರ್ಧಾರ ಮಾಡುತ್ತೆ. ನಾನು ವೈಯಕ್ತಿಕವಾಗಿ ನಾನು ಹೇಳ್ದಂಗೆ ನನ್ನನ್ನ ಸಚಿವರು ಮಾಡ್ತಾರೆ ಅಂತ ಹೇಳಿ ಭಾವಿಸಿದ್ದೀನಿ. ನಾನ್ ಕ್ಲೈಮ್ ಮಾಡೋದಲ್ಲ, ಅವರು ನೇಮಿಸ್ಬೇಕು. ಸಿಎಂ ಬದಲಾವಣೆ ಆದ್ರೆ ಅಹಿಂದ ನಾಯಕರಿಗೆ ಅಥವಾ ದಲಿತರಿಗೆ ಅವಕಾಶ ಕೊಡಬೇಕು, ಅದರಲ್ಲೂ ಸತೀಶ್ ಜಾರಕಿಹೊಳಿ ಕೊಡಬೇಕು ಅನ್ನೋದನ್ನ. ಈಗ ನಾನೇನ್ ಹೇಳಿದ್ವಲ್ರಿ, ನೀವೇನೇ ಕೇಳಿದ್ರು ಕೂಡ ನನ್ನ ಸ್ಪಷ್ಟವಾದ ನಿರ್ಧಾರ, ಪಕ್ಷದ ನಿರ್ಧಾರ. ಯಾರ್ಯಾರಿಗೆ ಯಾವ ಸ್ಥಾನ ಕೊಡ್ಬೇಕು, ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು, ಯಾರು ಕೆಪಿಸಿಸಿ ಅಧ್ಯಕ್ಷ ಮಾಡ್ಬೇಕು, ಇವೆಲ್ಲ ಮಾಡಿದೆ. ಏನನ್ನ ಬದಲಾವಣೆ ಮಾಡಿದ್ರೆ ಹೈಕಮಾಂಡ್ ನಮ್ ನಿರ್ಧಾರ ಮಾಡ್ತಾರೆ. ಸರ್, ಬಳ್ಳಾರಿ ಘಟನೆ ಸರ್, ನೀವು ಸತ್ಯೇಶ್ವರ ಸಮಿತಿಯಲ್ಲಿ ಇದ್ರಿ, ಅಲ್ಲಿ ಹೋಗಿ ಏನೆಲ್ಲ ಮಾಡಿದ್ರೆ? ಈಗ ನಮ್ಮ ನಾವು ಸತ್ಯನಾರಾಯಣ ಶೋಧನಾ ಸಮಿತಿ, ನಾವು ಸನ್ಮಾನ್ಯ ಶ್ರೀ ಎಚ್ ಎಂ ರೇವಣ್ಣ ಅವರು, ಮಾಜಿ ಸಂಸದಂತ ಜಯಪ್ರಕಾಶ್ ಹೆಗ್ಡೆ ಅವರು, ಮತ್ತೆ ನಮ್ಮ ಸಂಸದ ರಾಯಚೂರು ಸಂಸದಂತ ಕುಮಾರ್ ನಾಯ್ಕ ಅವರು, ನಾನು ಜಕ್ಕಪ್ಪನವರು, MLC ಜಕ್ಕಪ್ಪನವರು, ಇನ್ನೊಬ್ರು MLC ಬಸವನಗೌಡ ಅಂತ 6 ಜನದ ಸದಸ್ಯರು ಮಾಡಿದ್ರು. ನಾವು 3ನೇ ತಾರೀಕು ಅಲ್ಲಿ ಭೇಟಿ ಕೊಟ್ಟು ಸಂಪೂರ್ಣವಾದ ಮಾಹಿತಿಯನ್ನ ಪಡೆದು ಎಲ್ಲ ನಮ್ಮ ಪಕ್ಷದ ಬೇರೆ ಬೇರೆ ವಿವಿಧ ಜನಾಂಗದವ್ರನ್ನ, ನಾಯಕ ಜನಾಂಗ ಇರ್ಬೋದು, ಪರಿಶಿಷ್ಟ ಜಾತಿಯವರು ಇರ್ಬೋದು, ಹಿಂದುಳಿದ ವರ್ಗಗಳು ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಮತ್ತೆ ಅದ್ರ ಜೊತೆಗೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಏನಿದ್ದಾರೆ, DC ಅವರು, SP ಅವರು, ಮತ್ತೆ CO ಅವರು, ಮತ್ತೆ ಪೊಲೀಸ್ ಅಧಿಕಾರಿಗಳು, ಅವ್ರದ್ದೆಲ್ಲ ಮಾಹಿತಿ ಪಡೆದು ನಿನ್ನೆ ನಮ್ಮ KPCC ಅಧ್ಯಕ್ಷರಿಗೆ ನಾವು ಮಾಹಿತಿ. ಶೋಧನಾ ಸಮಿತಿಯಲ್ಲಿ ಕಂಡು ಬಂದಂತ ಸತ್ಯ ಏನು ಸರ್? ಸತ್ಯ ಅಂದ್ರೆ ಇದು ನಾವೇನು ಹೇಳಿದ್ವಿ, ಎಲ್ಲ ಕೊಟ್ಟಿದೀವಿ. ನಾವ್ ಹೇಳೋ ಪ್ರಕಾರ ಒಂದು ಸಣ್ಣ ಫ್ಲೆಕ್ಸ್ಗೋಸ್ಕರ, ನೀವ್ ಯಾರ ಕೇಳ್ತಾ ಇದ್ರಿ ಮಾಧ್ಯಮದವರು, ಒಂದು ಸಣ್ಣ ಫ್ಲೆಕ್ಸ್ಗೋಸ್ಕರ ಮಹರ್ಷಿ ವಾಲ್ಮೀಕಿ ಅವರ ಒಂದು ಹೆಸರು ಅಂದ್ರೆ ಆತರ ಅದು ಖಂಡನೀಯ ಮತ್ತು ನಮ್ಗೆ ನೋವು. ಆ ಒಂದು ವಿಷಯಕ್ಕೆ ಈ ತರ ಎಲ್ಲ ರಾದಂತಾಗಿ ಒಬ್ರು ಅದರಲ್ಲಿ ಮೃತಪಡ್ತಾರೆ. ಅದು ಒಂದು ದುರ್ದೈವ ಸಂಗತಿ ಅಂತ ನಾವು ಖಂಡಿತವಾಗೂ ಯಾಕಂದ್ರೆ ಅದನ್ನೆಲ್ಲ ಮಾಹಿತಿ ಕೊಟ್ಟಿದೀವಿ. ಯಾಕಂದ್ರೆ ಅಲ್ಲೇನು ರೋಡು PWD ರಸ್ತೆ ಇತ್ತು, ಆ ರಸ್ತೆನಲ್ಲಿ ಯಾವಾಗ್ಲೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿ ಫ್ಲೆಕ್ಸ್ಗಳು ಹಾಕ್ತಾರೆ. ಆಮೇಲೆ ಫ್ಲೆಕ್ಸ್ಗಳು ಹಾಕಿ 3 ದಿವಸ ಆದ ನಂತರ ಒಂದು ಘಟನೆ ಆಗಿದೆ. ಬೇರೆ ಬೇರೆ ರಾಜಕಾರಣಗಳು ಇರ್ತದೆ ಅದರಲ್ಲಿ, ಆ ದುರ್ಘಟನೆ ಆಗಿದೆ ಅಂತ ಹೇಳಿ. ಈಗ ನೀವೆಲ್ಲ ಆಗ್ಲೇ ನೋಡಿ, KPCC ಅಧ್ಯಕ್ಷರು ಅಲ್ಲೇ ಹೋಗಿ ಪತ್ರಿಕಾಗೋಷ್ಠಿ ನಡೆಸಿದ್ರು, ನೀವೆಲ್ಲ ನೋಡಿದ್ರ ಏನೆಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅದು ಆಗಿರೋದು ಬೇರೆ ಬೇರೆ ಕಾರಣ ಮಾಧ್ಯಮದಲ್ಲಿ ನೀವು ನೋಡಿದಿರಲ್ಲ. ಆಮೇಲೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಗಮನಿಸಿದ್ದಾರೆ ನೀವೆಲ್ಲ. ನಾವು ಹೋದಂತ ಸಂದರ್ಭದಲ್ಲಿ SP ಅವ್ರನ್ನ ಕರೆದಾಗ ನಾವು FSL ಇದಕ್ಕೆ ಕಳಿಸಿದೀವಿ. ನಿಖರವಾಗಿ ಯಾವ ಗುಂಡಿಂದ ಯಾರಿಂದ ಬಂದಿದೆ ಅದು ಅವರ ಮಾಹಿತಿ ಪ್ರಕಾರ. ನಮ್ದು ಸರ್ಕಾರದ ಅಧಿಕಾರಿಗಳ ಪಿಸ್ತೂಲ್ ಅಲ್ಲ, ಅದು ಖಾಸಗಿ ಗಣ್ಯ ಮೇಲಿನಿಂದ ಆಗಿರ್ತಕ್ಕಂಥದ್ದು. ಯಾರ್ದು ಏನಂತ ಹೇಳಿ ಮಾಹಿತಿ ಅವತ್ತು ಇದ್ದಿಲ್ಲ. DCM ಹೇಳಿದಾರೆ ಸರ್,
ನಮ್ಮವ್ರದೇ ಸ್ವಲ್ಪ ತಪ್ಪಿದೆ ಅಂತ ಹೇಳಿ ನಿಮ್ಗೆ ಆ ತರದೇನ ಕಂಡು ಬಂದ ಕಾಂಗ್ರೆಸ್ ನಾನು ಹೇಳ್ತೀನಲ್ಲ, ಈಗ ನಮ್ಮ ಏನು KPCC ಅಧ್ಯಕ್ಷರು ಹೇಳಿದ್ದಾರೆ, ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಇರ್ತದೆ. ನಾವೇನು ಸತ್ಯಶೋಧನೆ ಸಮಿತಿಯವ್ರು ನಾವೇನ್ ಮಾಡಿದ್ವಿ, ಇದೆಲ್ಲ ಮಾಹಿತಿ ಪಡೆದ್ವಿ. ಆ ಸ್ಪಾಟ್ಗೆ ಹೋಗಿದ್ವಿ. ಅದಾದ ನಂತರ ಮೃತಪಟ್ಟಿದ್ದಾರಲ್ಲ ಅವ್ರ ಮನೆಗೆ ಹೋಗಿದ್ವಿ. ಇಲ್ಲಿ KPCC ಅಧ್ಯಕ್ಷರು ಸರ್, ಈಗ ಫ್ಲೆಕ್ಸ್ ಅಳವಡಿಕೆ ಜಾಗ ಇದೆಯಲ್ಲ, ಅದು ಜನಾರ್ದನ್ ರೆಡ್ಡಿ ಅವ್ರಿಗೆ ಸೇರಿದ ಜಾಗನೇ ಲೋಕೋಪಯೋಗಿ ಇಲಾಖೆ ಜಾಗನ? ಅದು ಯಾವ್ದು ಫ್ಲೆಕ್ಸ್ ಹಾಕಿದ್ದು? ಫ್ಲೆಕ್ಸ್ ಹಾಕಿದ ಇದು ಸಿರುಗುಪ್ಪ ಬಳ್ಳಾರಿ ರೋಡ್, ಡಬಲ್ ರೋಡ್ ಇದೆ, ಮೀಡಿಯನ್ ಇದೆ, ಡಬಲ್ ರೋಡ್ ಇದೆ. ಅದಾದ ನಂತರ ಚೈನ್ ಲಿಂಕ್ ಫೆನ್ಸಿಂಗ್ ಹಾಕ್ತಾರೆ ಅಲ್ಲಿ ರೋಡಿಗೆ. ಅದಾದ ನಂತರ ಕಾಂಪೌಂಡ್ ವಾಲ್ ಬರ್ತದೆ. ಅದಾದ ನಂತರ ಮನೆ ಬರ್ತದೆ. ಅವ್ರ ಜಾಗ ಸರ್ಕಾರಿ ಜಾಗ? ಸರ್ಕಾರಿ ಜಾಗ. ಫ್ಲೆಕ್ಸ್ ಅಳವಡಿಕೆ ಮಾಡಿದ್ದು ಸರ್ಕಾರಿ ಜಾಗ. ಅದ್ರ ಪಕ್ಕಕ್ಕೆ ಚೈನ್ ಲಿಂಕ್ ಫೆನ್ಸಿಂಗ್ ಇರ್ತದೆ. ಅದಾದ ನಂತರ ಕಾಂಪೌಂಡ್ ವಾಲ್ ಬರ್ತದೆ. ಅದಾದ ನಂತರ ಅವ್ರ ಮನೆಗಳು ಬರ್ತದೆ. ಪೋಸ್ಟ್ ಮಾರ್ಟಮ್ 2 ಸರಿ ಆಗಿತ್ತು ಸರ್? ಇಲ್ಲ, ಇದನ್ನ ನಾವು ನಿರ್ಧಾರ ಮಾಡಿಲ್ಲ. ಅದಕ್ಕೆ ಇನ್ವಿಟೇಷನ್ ಆಗಿಲ್ಲ. ಆ ಇನ್ವಿಟೇಷನ್ ಅಲ್ಲಿ ಯಾರು ಇನ್ನೊಂದು ವಾರದಲ್ಲೇ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆದ್ಮೇಲೆ ಮತ್ತೆ ನಿಮ್ಗೆಲ್ಲ ಸಂಪರ್ಕ ಮಾಡಿ ಕೆಲಸ ಇಲ್ಲ ಅದನ್ನ ಇವಾಗ ಹೇಳುದು ಅಧ್ಯಕ್ಷರ ಹತ್ರ. ಇವಾಗ ಅಧ್ಯಕ್ಷರು ಮಾಡಿದ್ದಾರೆ, ಸ್ವಾಮೀಜಿಗಳು, ಅಧ್ಯಕ್ಷರು, ನಮ್ಮ ಹಿರಿಯ ಸಚಿವರು, ಅವ್ರ ಹತ್ರ ಎಲ್ಲ ಇದ್ ಮಾಡ್ಕೊಂಡು ಕನ್ಸಲ್ಟೇಷನ್ ಮಾಡಿ ಒಂದು ವಾರದಲ್ಲಿ ಆಗ್ತದೆ ನಿಮ್ಗೆಲ್ಲ. ಸರ್, ಪೋಸ್ಟ್ ಮಾರ್ಟಮ್ 2 ಸರಿ ಆಗಿತ್ತು, ನಿಜನಾ ಸರ್? ನೀವು ಏನ್ ಕಂಡು ಬಂದ್ರಿ? ಇಲ್ಲ, ನಾವು ಹೋದಾಗ ಆತರ ಮಾಹಿತಿ ಇರ್ಲಿಲ್ಲ. ನಾವು ಬಂದ ನಂತರ ನಾವು 3ನೇ ತಾರೀಕು ಹೋಗಿದ್ವಿ. ಅದು ಇತ್ತೀಚೆಗೆ ಮಾಧ್ಯಮದಲ್ಲಿ ಅವ್ರೇನು ವಿರೋಧ ಪಕ್ಷದವರು ಅವ್ರೇನು ಹೇಳ್ತಾ ಇದಾರೆ ಅದು ನಮ್ಗೆ ಅವತ್ತು ಹೋದಾಗ ನಾವ್ ಯಾಕಂದ್ರೆ ಜಿಲ್ಲಾಧಿಕಾರಿಗಳನ್ನ ನಾವು ಭೇಟಿ ಮಾಡಿದೀವಿ, SP ಅವರು ಇದ್ದಾರೆ, ಎಲ್ರು ಇದಾರೆ. ಅದ್ರದ್ದು ಏನು ಇಲ್ಲ. ಅಲ್ಲ ಸರ್, 1 ಸರಿ ಆಗಿತ್ತು, 2 ಸರಿ ಆಗಿತ್ತು ಅಂತ ನಿಮ್ಮ ಇಲ್ಲ, ಅವತ್ತು ಅದು ಚರ್ಚೆಗೆ ಬಂದಿಲ್ಲ. ಯಾವ ಚರ್ಚೆ ಬೇಡ ಸರ್. ನಿಮ್ ಮಾಹಿತಿ ನಿಮಗೆ ನಮಗೆ ಮಾಹಿತಿನೇ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಮಾಹಿತಿ ಯಾರು ಕೊಟ್ಟಿಲ್ಲ ನಮಗೆ. ಮತ್ತೆ ಏನ್ ಮಾಡಿದ್ರಿ ಸರ್? ಸತ್ಯಶೋಧನೆ ಅಂದ್ರೆ ಆವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿಗಳು ಕೊಡ್ತಾರೆ ವರದಿ, ಸೂಪರಿಂಟೆಂಡೆಂಟ್ ಅವರು ಕೊಡ್ತಾರೆ, ಯಾರು ಪೊಲೀಸ್ ಕೊಡ್ತಾರೆ, ಹೌದಾ, ಮತ್ತೆ ಬೇರೆ ಹಿರಿಯ ಅಧಿಕಾರಿಗಳೆಲ್ಲ ಕೊಡ್ತಾರೆ. ಅಷ್ಟು ಬಿಟ್ರೆ ಆ ಪೋಸ್ಟ್ ಮಾರ್ಟಮ್ ಬಗ್ಗೆ ನಮ್ಗೇನ್ ಗೊತ್ತಾಯ್ತು? ನಾವು 4-5ನೇ ತಾರೀಕು ಬಂದ್ವಲ್ಲ, ಇಲ್ಲಿ ಪೇಪರ್ ಓದಿದಾಗ ಅವ್ರು ಪತ್ರಿಕಾಗೋಷ್ಠಿ ಮಾಡಿದಾಗ ಇಲ್ಲ ಅವತ್ತು ನಾವು ಅದ್ರ ಬಗ್ಗೆ ಏನು ನಮ್ಗೆ ಮಾಹಿತಿ ಅವತ್ತು ಯಾರು ಕೊಡ್ಲಿಲ್ಲ. ನಾವು ಅದ್ರ ಬಗ್ಗೆ ಇಟ್ಕೊಂಡಿಲ್ಲ. ಅವ್ರ ಮನೆಗೆ ಹೋಗಿದ್ವಿ. ಯಾರಿಗೆ ಯಾವ್ದು ಗೊತ್ತಿಲ್ಲ ಗೊತ್ತಿಲ್ಲಲ್ರಿ. ಈಗ ನೋಡಿ, ನಾನು ಇದ್ದಿದ್ದೆಲ್ಲ ಕೇಳಿ, ನಾನು ಹೇಳ್ತೀನಲ್ಲ, ನಾವು ಹೋದಂತ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಬಗ್ಗೆ ನಾವು ಯಾರು ಮಾಹಿತಿನೇ ಕೊಡ್ಲಿಲ್ಲ. ಅದೇನು ಆಸ್ ಯೂಶುವಲ್ ಆಗೈತೆ ಅಂತ ನಮ್ಗೆ ಗೊತ್ತು. ಆದ್ರೆ ನಾವು ಮನೆಗೆ ಹೋಗಿದ್ವಿ. ಯಾರು ಸತ್ತಿದ್ದಾರೆ, ರಾಜಶೇಖರ್ ರೆಡ್ಡಿ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ತಾಯಿ ಅವ್ರನ್ನ, ಅವ್ರ ವಿಧವೆ ತಂಗಿನ, ಅವ್ರ ತಮ್ಮನ್ನ, ಅವ್ರನ್ನೆಲ್ಲ ಭೇಟಿಯಾಗಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.